ಐಟಿ ದಾಳಿ ನಡೆದ ಬೆನ್ನಲ್ಲೇ ನಟರು ಒಂದು ರೀತಿ ಕಂಗಾಲಾಗಿ ಹೋಗಿದ್ರು. ಎರಡು ದಿನಗಳ ಸತತವಾಗಿ ಐಟಿ ದಾಳಿ ನಡೆದು 4 ಸ್ಟಾರ್ ನಟರುಗಳ ಮನೆ ಮೇಲೆ ಹಾಗೆ ನಿರ್ಮಾಪಕರುಗಳ ಮನೆ ಮೇಲೂ ಕೂಡ ಐಟಿ ದಾಳಿ ನಡೆದಿದ್ದು. ಇದರ ಬೆನ್ನಲ್ಲೇ 109 ಕೋಟಿ ಅಘೋಷಿತ ಆದಾಯ ಪತ್ತೆಯಾಗಿದೆ. ಯಶ್ ಪುನೀತ್ ಹಾಗೆ ಈಗಾಗಲೇ ಶಿವರಾಜ್ ಕುಮಾರ್ ರನ್ನು ಈಗ ವಿಚಾರಣೆಗೆ ಒಳಪಡಿಸುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಐಟಿ ಕಚೇರಿಯಲ್ಲಿ ನಾಳೆಯಿಂದಲೇ ಪರೇಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದೆಲ್ಲವೂ ಕೂಡ ಒಂದು ರೀತಿ ಎಲ್ಲಾ ನಟರಿಗೆ ಹಾಗೆ ನಿರ್ಮಾಪಕರಿಗೆ ಯಾರ್ಯಾರು ಐಟಿ ದಾಳಿಯಲ್ಲಿ ಒಳಗಾಗಿದ್ರು ಅವರೆಲ್ಲರಿಗೂ ಕೂಡ ನಾಳೆಯಿಂದಲೇ ಡ್ರಿಲ್ ಸ್ಟಾರ್ಟ್ ಆಗ್ತಾ ಇದೆ. ಐಟಿ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಬೆನ್ನಲ್ಲೇ ನಾಳೆಯಿಂದಲೇ ವಿಚಾರಣೆ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ನಾಳೆಯಿಂದಲೇ ಐಟಿ ಅಧಿಕಾರಿಗಳು ಎಲ್ಲಾ ಸ್ಟಾರ್ ನಟರನ್ನ ಹಾಗೆ ನಿರ್ಮಾಪಕರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳೆಷ್ಟಿದೆ? ಶಕುಂತಲಾ, ಈಗಾಗಲೇ ಏನು ಅಘೋಷಿತವಾಗಿ 109 ಕೋಟಿ ಆಸ್ತಿ ಏನು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಹ ಅಂದ್ರೆ 4 ನಟರು ಮತ್ತೆ 4 ನಿರ್ಮಾಪಕರಿಗೆ ಈಗಾಗಲೇ ನೋಟಿಸ್ ಅನ್ನ ಇಶ್ಯೂ ಮಾಡ್ತಕ್ಕಂಥ ಕೆಲಸವನ್ನ ಐಟಿ ಇಲಾಖೆ ಮಾಡಿರ್ತಕ್ಕಂತಹದ್ದು. ಅಂದ್ರೆ ನಾಳೆಯಿಂದ ಈ 4 ನಟರು ಜೊತೆಗೆ ನಿರ್ಮಾಪಕರು ಇವರೆಲ್ಲರೂ ಸಹ ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಅವರ ಬಳಿ ಇರ್ತಕ್ಕಂಥ ದಾಖಲೆಗಳನ್ನ ತೆಗೆದುಕೊಂಡು ಬರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ 109 ಕೋಟಿ ಅಘೋಷಿತ ಆಸ್ತಿ ಏನಿದೆ ಇದು ಕಡಿಮೆ ಮೊತ್ತವೇನಲ್ಲ. ಹೀಗಾಗಿ ತೆರಿಗೆ ಇಲಾಖೆಯವರು 109 ಕೋಟಿಗೆ ಹಣವನ್ನ ಕಟ್ಟಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ ಅಂತೇಳಿ ಪತ್ತೆಯನ್ನ ಮಾಡಿದ್ದಾರೆ. ಹೀಗಾಗಿ ಇದೆಲ್ಲದಕ್ಕೂ ಅವರು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಅದು ಈ ಐಟಿ ವಿಚಾರಣೆ ಏನು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಅಥವಾ ತಡರಾತ್ರಿಯವರೆಗೂ ಈ ವಿಚಾರಣೆ ಮುಂದುವರಿತಕ್ಕಂಥ ಲಕ್ಷಣಗಳಿರ್ತಕ್ಕಂತಹದ್ದು. ಇದರ ಜೊತೆಗೆ ಈಗಾಗಲೇ ಇಡಿಗೆ ಏನು ಪತ್ರ ಬರೆದಿರೋದ್ರಿಂದ ಇಡಿಯವರು ಇಲ್ಲಿ ಎಂಟ್ರಿಯನ್ನ ಕೊಡ್ತಾರೆ. ಹೀಗಾಗಿ ಇಡಿಯ ವಿಚಾರಣೆ ಮತ್ತಷ್ಟು ಕ್ಲಿಷ್ಟಕರವಾಗಿ ಈ ನಟರಿಗೆ ಪರಿಣಮಿಸೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಒಮ್ಮೆ ಇಡಿ ಅವರು ಎಂಟ್ರಿ ಆಯ್ತು ಅಂದ್ರೆ FIR ಅನ್ನ ದಾಖಲು ಮಾಡ್ಕೊಳ್ತಾರೆ. ತನಿಖೆಯನ್ನ ಆ ನಂತರ ನಡೆಸೋದಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಇಲ್ಲಿ ಅಂದ್ರೆ ಥಿಯೇಟರ್ ನಲ್ಲಿ ಕಲೆಕ್ಟ್ ಆಗ್ತಿದ್ದಂತಹ ಮೊತ್ತ ಏನಿತ್ತು ಅದನ್ನ ಅಕೌಂಟಬಿಲಿಟಿ ಇಲ್ಲ. ಅಂದ್ರೆ ಇವ್ರು ಕೊಡ್ತಕ್ಕಂತಹದ್ದು ಥಿಯೇಟರ್ ಸಿಬ್ಬಂದಿಗೆ ಒಂದು ಏನ್ ಇಶ್ಯೂ ಮಾಡ್ತಕ್ಕಂಥ ಟಿಕೆಟ್ ಅನ್ನ ಒಂದು ಕೊಡ್ತಾರೆ. ಅದೇ ರೀತಿ ಬೇರೆ ತರ ಅದರದ್ದೇ ಆದಂತಹ ನಕಲು ಟಿಕೆಟ್ ಗಳನ್ನ ಸಹ ಇಶ್ಯೂ ಮಾಡ್ತಿರೋ ಬಗ್ಗೆ ಈಗಾಗಲೇ ಐಟಿ ಅಧಿಕಾರಿಗಳು ಆಕ್ಷೇಪಣೆಯನ್ನ ಎತ್ತಿರೋದ್ರಿಂದ ಅವರು ಈಗಾಗಲೇ ಎಲ್ಲರನ್ನ ನಾಳೆ ವಿಚಾರಣೆಗೆ ಕರೀತಕ್ಕಂತಹದ್ದು. ವಿಚಾರಣೆಗೆ ಐಟಿ ಇಲಾಖೆಯ ಮುಂದೆ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಅವ್ರ ಬಳಿ ಇರ್ತಕ್ಕಂಥ ದಾಖಲಾತಿಗಳನ್ನ ತಂದು ಐಟಿ ಅಧಿಕಾರಿಗಳಿಗೆ ತೋರಿಸಬೇಕಾಗುತ್ತೆ. ಶಕುಂತಲಾ, ಓಕೆ, ಐಟಿ ಅಧಿಕಾರಿಗಳು ಒಂದು ಲೆಕ್ಕಾಚಾರದ ಮೇಲೆ ಈ ಸ್ಟಾರ್ ನಟರ ಮನೆ ಮೇಲೆ ದಾಳಿಯನ್ನ ನಡೆಸಿತು. ಹಾಗೆ ನಿರ್ಮಾಪಕರ ಮನೆ ಮೇಲೆ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಸಿಂಹವನ್ನ ಹುಲಿಯನ್ನ ಹಿಡಿಯೋಕ್ ಬಂದು ಇಲಿ ಹಿಡ್ದಂಗಾಯ್ತು ಅಂತ ಹೇಳ್ತಾ ಇದ್ರು. ಅಂದ್ರೆ 109 ಕೋಟಿ ಕಡಿಮೆ ಏನಲ್ಲ ಆ ನಿಟ್ಟಿನಲ್ಲಿ ನೋಡೋದಾದ್ರೆ. ಸೊ ಅವರು ನಿರೀಕ್ಷೆ ಮಾಡಿದಂತಹ ಮೊತ್ತ ಇದಾಗಿದ್ಯಾ ಅಂತ? ನಿಜ, ಐಟಿ ಅಧಿಕಾರಿಗಳು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಅನಧಿಕೃತ ಮೊತ್ತ ಅಂತಾನೆ ಹೇಳ್ಬೋದು. ಅದು ಇವರ ಮನೆಯಲ್ಲಿ ಅಂದ್ರೆ ನಟರು ಮತ್ತೆ ನಿರ್ಮಾಪಕರ ಮನೆಯಲ್ಲಿ ಪತ್ತೆಯಾಗಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಐಟಿ ಇಲಾಖೆಯವರು ಸಾಮಾನ್ಯವಾಗಿ ನಾವು ರೈಡ್ ಮಾಡ್ತಿದ್ದೀವಿ, ರೈಡ್ ಮಾಡಬೇಕು ಅಂತಂತ ಸಂದರ್ಭದಲ್ಲಿ ಅವರು ತೆರಿಗೆನ ಹೊಂದಿಸಿದ್ದಾರೆ ಅಂತ ಏನಿಲ್ಲ, ಇದೊಂದು ರೊಟೀನ್ ಪ್ರಕ್ರಿಯೆ ಅಂತ ಹೇಳ್ತಿದ್ರು. ಆದ್ರೆ ಅವರು ಇನ್ನರಲ್ಲಿ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿರ್ತಾರೆ. ಅಂದ್ರೆ ಇವರ ಆದಾಯ ಎಷ್ಟಿದೆ, ಆದಾಯಕ್ಕೆ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ತಿದ್ದಾರೆ, ಬೇರೆ ದುಡಿತಕ್ಕಂತ ಹಣವನ್ನ ಇವರು ಮರೆ ಮಾತ್ತಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಿರ್ತಾರೆ. ಹೀಗಾಗಿ ಐಟಿ ಅಧಿಕಾರಿಗಳು ಸ್ಪೆಸಿಫಿಕ್ ಆಗಿ ಒಂದು ದಾಳಿಯನ್ನ ನಡೆಸಿರ್ತಕ್ಕಂತಹದ್ದು. ಅಂದ್ರೆ ಹೌಸ್ ಸರ್ಚ್ ವಾರೆಂಟ್ ಜೊತೆಗೆ ದಾಳಿಯನ್ನ ನಡೆಸಿ ಈಗ ಅಘೋಷಿತ ಆಸ್ತಿಯನ್ನ ಪತ್ತೆ ಮಾಡಿರ್ತಕ್ಕಂತಹದ್ದು. ಅಂದ್ರೆ ಈ ದಾಳಿ ವೇಳೆ ಸುಮಾರು 109 ಕೋಟಿ ಏನು ಪತ್ತೆಯಾಗಿದೆ. ಪತ್ತೆಯಾದಂತಹ ಹಣಕ್ಕೆ ಅವರು ಟ್ಯಾಕ್ಸ್ ಕಟ್ತಿಲ್ಲ ಅನ್ನೋದನ್ನ ಈಗಾಗಲೇ ಅಧಿಕಾರಿಗಳು ಏನು ಐಟಿ ಅಧಿಕಾರಿಗಳು ಪತ್ತೆ ಮಾಡಿರ್ತಕ್ಕಂತಹದ್ದು. ಅದೆಲ್ಲದಕ್ಕೂ ದಾಖಲಾತಿಗಳನ್ನ ತರಬೇಕಾಗುತ್ತೆ. ಮತ್ತೆ ಅವರ ಮನೆಯಿಂದ ವಶಪಡಿಸಿಕೊಂಡಂತಹ ಚಿನ್ನಾಭರಣ ಇರ್ಬೋದು ಅಥವಾ ನಗದಿರ್ಬೋದು, ಇದಕ್ಕೂ ಕೂಡ ಇವರು ಡಾಕ್ಯುಮೆಂಟ್ ಅನ್ನ ತರಬೇಕಾಗುತ್ತೆ. ಅಂದ್ರೆ ಈ ಹಣ ಎಲ್ಲಿಂದ ಬಂತು, ಈ ಚಿನ್ನಾಭರಣವನ್ನ ಹೇಗೆ ಖರೀದಿ ಮಾಡಿದ್ರಿ, ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀರಾ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ವಿತ್ ಆಧಾರದ ಸಮೇತ ಅಂದ್ರೆ ಇವರು ಕಟ್ಟಿರ್ತಕ್ಕಂಥ ಬಿಲ್ ಇರಬಹುದು, ಟ್ಯಾಕ್ಸ್ ಕಟ್ಟಿರೋದಕ್ಕೆ ಪ್ರೂಫ್ ಇರಬಹುದು, ಇದನ್ನೆಲ್ಲವನ್ನ ತಂದು ಐಟಿ ಅಧಿಕಾರಿಗಳಿಗೆ ತೋರಿಸಬೇಕಾಗುತ್ತೆ, ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮ ಲೈವ್ ಅಪ್ಡೇಟ್. ಘಟಾನುಘಟಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ಹಾಗೂ ನಿರ್ಮಾಪಕರ ಮನೆ ಮೇಲೆ ಐಟಿ ದಾಳಿ ನಡೆಸಿಂದಿಗೆ 3 ದಿನಗಳು ಕಳೆದು ಹೋಗಿದೆ. ಬರೋಬ್ಬರಿ 109 ಕೋಟಿ ಬೆಲೆ ಬಾಳುವಂತಹ ಅಘೋಷಿತ ಆದಾಯ ಇಲ್ಲಿ ಪತ್ತೆಯಾಗಿರುವಂತದ್ದು. ದೊಡ್ಡ ಮಟ್ಟದ ಆರ್ಥಿಕ ಅವ್ಯವಹಾರ ನಡೆದಿದೆ ಅನ್ನೋದು ಇಲ್ಲಿ ಸಾಬೀತಾಗಿದೆ. ಐಟಿ ದಾಳಿಯಲ್ಲಿ ಕೋಟಿ ಹಣ ಸಿಕ್ಕಿದೆ. ಆದ್ರೆ ಯಾವ ನಟರ ಮನೆಯಲ್ಲಿ ಎಷ್ಟು ಅಮೌಂಟ್ ಸಿಕ್ಕಿದೆ, ಎಷ್ಟು ನಗದು ಸಿಕ್ಕಿದೆ, ಎಷ್ಟು ಪ್ರಮಾಣದ ಅಘೋಷಿತ ಆದಾಯವನ್ನ ಅವರ ಪಾಲಾಗಿತ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ
ಇಂಚಿಂಚು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಈಗಾಗಲೇ ಐಟಿ ಅಧಿಕಾರಿಗಳು ಸ್ಟಾರ್ ನಟರು ಹಾಗೂ ನಿರ್ಮಾಪಕರ ಮನೆ ಮೇಲೆ ದಾಳಿ ಪ್ರಕರಣದ ಬೆನ್ನಲ್ಲೇ ಈಗಾಗಲೇ ಕೇಸ್ ದಾಖಲಿಸಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಟ ಹಾಗೂ ನಿರ್ಮಾಪಕರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡಲಿದೆ. ಯಾಕಂದ್ರೆ ನಾಳೆ ವಿಚಾರಣೆಗೆ ನಟ ನಿರ್ಮಾಪಕರು ಹಾಜರಾಗಲೇಬೇಕಾಗುತ್ತೆ. ಹಾಗೆ ಅನಧಿಕೃತ ಆಸ್ತಿ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಐಟಿ ಅಧಿಕಾರಿಗಳು ಪತ್ರ ಬರೆದಿರೋದ್ರಿಂದ ಮತ್ತಷ್ಟು ಉರುಳಾಗುವಂತಹ ಎಲ್ಲಾ ಸಾಧ್ಯತೆಗಳು ಲಭ್ಯವಾಗ್ತವೆ. ನಟ ನಿರ್ಮಾಪಕರಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ತಾ ಇದೆ. ನಾಳೆ ವಿಚಾರಣೆಗೆ ನಟ ಹಾಗೂ ನಿರ್ಮಾಪಕರು ಐಟಿ ಕಚೇರಿಗೆ ಒಳಗಾಗಬೇಕಾಗುತ್ತೆ. ಹಾಗೆ ಐಟಿ ದಾಳಿಗೊಳಗಾದಂತಹ ನಟ ನಿರ್ಮಾಪಕರ ಮೇಲೆ 2-3 ಕಾಯ್ದೆಯಡಿ ಕೇಸನ್ನ ದಾಖಲಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜಾರಿ ನಿರ್ದೇಶನಾಲಯಕ್ಕೂ ಈ ದೂರು ವರ್ಗಾವಣೆಯಾಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಕಪ್ಪು ಹಣ ಕಾಯ್ದೆ ಹಾಗೆ ಬೇನಾಮಿ ಆಸ್ತಿ ಕಾಯ್ದೆಯಡಿ ಈಗಾಗಲೇ ಕೇಸನ್ನ ದಾಖಲಿಸುವುದಕ್ಕೆ ಐಟಿ ಅಧಿಕಾರಿಗಳು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಮಂಜುನಾಥ್ ಚಂದ್ರ ಇದ್ದಾರೆ. ಮಂಜುನಾಥ್ ಚಂದ್ರ, ಕಪ್ಪು ಹಣ ಕಾಯ್ದೆ ಹಾಗೆ ಬೇನಾಮಿ ಆಸ್ತಿ ಕಾಯ್ದೆಯಡಿ ಈಗ ಕೇಸನ್ನ ದಾಖಲಿಸುವುದಕ್ಕೆ ಐಟಿ ಅಧಿಕಾರಿಗಳು ತೀರ್ಮಾನವನ್ನ ತೆಗೆದುಕೊಂಡಿರೋದ್ರಿಂದ ಸ್ಟಾರ್ ನಟರು ಹಾಗೂ ನಿರ್ಮಾಪಕರಿಗೆ ಇದು ಯಾವ ರೀತಿ ಕುಣಿಕೆಯಾಗ್ತದೆ? ಶಕುಂತಲ ಏನಂತ ಹೇಳಿದ್ರೆ ಈಗಾಗಲೇ ಏನೊಂದು ಕಪ್ಪು ಹಣ ಹಾಗೂ ಬೇನಾಮಿ ಆಸ್ತಿ ಪ್ರಕರಣದ ಬಗ್ಗೆ ಸಾಕಷ್ಟೊಂದು ಪ್ರಶ್ನೆಗಳನ್ನು ಐಟಿ ಅಧಿಕಾರಿಗಳು ಕೇಳ್ತಾರೆ. ಅಲ್ಲಿಂದಲ್ಲೇ ಒಂದು ಕ್ಲಾರಿಫಿಕೇಶನ್ ಅನ್ನು ಕೇಳ್ತಾರೆ. ಆದರೆ ಇವರು ಯಾವಾಗ ನಿರ್ಮಾಪಕರಾಗಿರ್ಬೋದು ನಟರಾಗಿರ್ಬೋದು ಏನೊಂದು ಕ್ಲಾರಿಫಿಕೇಶನ್ ಕೊಡಲು ತಡಬಡಿಸಿದಾಗ ಸದ್ಯಕ್ಕೆ ಅಲ್ಲಿ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅಂದರೆ ಒಂದು ನೋಟಿಸನ್ನು ಕೊಡ್ತಾರೆ. 7 ದಿನ ಒಳಗಡೆ ಕೊಡಬೇಕಾಗಿರ್ತಕ್ಕಂಥದ್ದು ಆ ಕ್ಲಾರಿಫಿಕೇಶನನ್ನು ಅದು ದಾಖಲಾತಿಗಳನ್ನು. ಆದರೆ ಇವರು ಯಾವಾಗ ಅಲ್ಲಿ ನಿರಾಕರಣೆ ಮಾಡ್ತಾರೆ ಅದಾದ ನಂತರ ಒಂದು ಏನೊಂದು ಬ್ಲ್ಯಾಕ್ ಮನಿ ಅಥವಾ ಏನೊಂದು ಎಕ್ಸ್ಟ್ರಾ ಏನೊಂದು ಬೇನಾಮಿ ಆಸ್ತಿ ಪ್ರಕರಣದಲ್ಲಿ ಒಂದು ಕೇಸನ್ನು ಕೂಡ ದಾಖಲಾಗಿರ್ತಕ್ಕಂಥದ್ದು. ಹಾಗೂ ದಾಳಿ ನಡೆದಂತಹ ಸಂದರ್ಭದಲ್ಲಿ ಎಲ್ಲಾ ನಟರು ಹೇಳ್ತಾ ಇದ್ರು, ನಮ್ಮ ಹತ್ರ ಸಂಪೂರ್ಣ ದಾಖಲೆ ಇದೆ, ಸ್ವಲ್ಪ ಸಮಯ ಕೊಡಿ, ನಮ್ಮ ಚಾರ್ಟೆಡ್ ಅಕೌಂಟೆಂಟ್ಗಳೇನಿರ್ತಾರೆ ಅವ್ರ ಹತ್ರ ಮಾತನಾಡಿ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೇವೆ, ಎಲ್ಲೂ ಕೂಡ ಓಡ್ ಹೋಗಲ್ಲ ಅಂತಿದ್ರು. ಈಗ ದಾಳಿ ಮುಕ್ತಾಯ ಆಗಿ ಕೇವಲ 1 ದಿನ ಅಷ್ಟೇ ಕಳೆದಿದೆ. ಸೊ ಇನ್ನು ಟೈಮ್ ಕೊಡ್ತಾರ ಅವ್ರಿಗೆ ಇದ್ರ ಬಗ್ಗೆ ತುಂಬಾ ಕ್ಲಾರಿಫಿಕೇಶನ್ ಕೊಡೋದಕ್ಕಾಗಿ? ಹೌದು ಶಕುಂತಲ, ಏನಂದರೆ ದಾಳಿಯಾಗಿ ಸುಮಾರು 3-4 ದಿನಗಳ ಒಳಗಡೆ ಅವರು ಪ್ರತಿಯೊಂದು ದಾಖಲಾತಿಗಳನ್ನು ನೀಡಬೇಕು. ಒಂದು ವೇಳೆ ಆ ದಾಖಲಾತಿಗಳನ್ನು ಸರಿಯಾದ ಹೇಳಿಕೆಗಳಿಲ್ಲದೆ ಅಥವಾ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ಅದು ಫೇಕ್ ಅಂತ ಗೊತ್ತಾಗಿ ಸರಿಯಾದ ದಾಖಲಾತಿಗಳನ್ನು ನೀಡದೇ ಇದ್ದರೆ ಅವರ ಮೇಲೆ ಪ್ರಾಸಿಕ್ಯೂಷನ್ ಕೇಸನ್ನು ಹಾಕಿ ಐಟಿ ಕಾಯ್ದೆ ಅಡಿ ಪ್ರಕಾರ ಅವರನ್ನು ಒಂದು ಪೆನಾಲ್ಟಿಗೆ ಕೂಡ ಗುರಿ ಮಾಡ್ಬೋದು. ಒಂದು ವೇಳೆ ಇವರೇನಾದರೂ ಸರಿಯಾಗಿ ಕೇಳಿದಂಥ ಸಮಯಾವಕಾಶವನ್ನು ದುರುಪಯೋಗಪಡಿಸಿಕೊಂಡು ಇನ್ನೂ 7 ದಿನ 8 ದಿನ ಅಂತೇಳಿ ಮತ್ತೆ ಮುಂದಕ್ಕೆ ಹೋದರೆ ಅವರ ಮೇಲೆ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ತಾರೆ ಐಟಿ ಅಧಿಕಾರಿಗಳು. ಒಂದು ವೇಳೆ ಅವರ ಹಣ ಹಾಗೂ ಹಣ ಹಾಗೂ ಇತರೆ ಏನೊಂದು ಆಸ್ತಿಯನ್ನ ಗಳಿಕೆ ಮಾಡಿದರೆ ಅದು ಯಾವುದೇ ರೀತಿಯ ದಾಖಲಾತಿ ಇದೆ, ಒಂದು ವೇಳೆ ಅವರನ್ನು ಇಡಿಗೂ ಕೂಡ ಕೇಸನ್ನು ವರ್ಗಾವಣೆ ಮಾಡಬಹುದು. ಇಡಿ ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ಳಬಹುದು. ನೀಡದೇ ಇದ್ರೆ ಎಷ್ಟು ಮಟ್ಟಿಗೆ ದಂಡ ವಿಧಿಸಬಹುದು ಈ ಸಂದರ್ಭದಲ್ಲಿ? ಸದ್ಯಕ್ಕೆ ಅದು ಒಟ್ಟಾರೆಯಾಗಿ ಎಷ್ಟು ಕೋಟಿ ಇವ್ರ ಹತ್ರ ಏನೊಂದು ಬ್ಲ್ಯಾಕ್ ಮನಿ ಇತ್ತು, ಜೊತೆಗೆ ಎಷ್ಟರ ಮಟ್ಟಿಗೆ ಆದಾಯ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಎಲ್ಲದರ ಮೇಲೆ ಒಂದು ಪೆನಾಲ್ಟಿಯನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು ಶಕುಂತಲ. ಸದ್ಯಕ್ಕೆ ಐಟಿ ಅಧಿಕಾರಿಗಳು ಈಗ ಎಲ್ಲ ಹಣಗಳನ್ನು ಅಂದರೆ ಯಾರ್ಯಾರ್ದು ಎಷ್ಟೆಷ್ಟು ಹಣ ಸಂಪಾದನೆ ಆಗಿದೆ, ಒಂದು ವೇಳೆ 1 ಕೋಟಿ 2 ಕೋಟಿ ಇದ್ರೆ ಅವ್ರಿಗೆ ಬೇನಾಮಿ ಆಸ್ತಿಗಳಿದ್ರೆ ಅದಕ್ಕೆ ಸಪ್ರೇಟ್ ಆಗಿ ಒಂದು ಪೆನಾಲ್ಟಿಯನ್ನು ಹಾಕ್ತಾರೆ. ಯಾಕಂತ ಪರಿಶೀಲನೆ ಮಾಡ್ತಾರೆ ಮೊದಲಿಗೆ. ಇಲ್ಲಾಂದ್ರೆ ಪ್ರಾಸಿಕ್ಯೂಷನ್ ಕೇಸ್ನ ಅಡಿ ಪ್ರಕಾರ ಅವರು ಕ್ರಮವನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಕ್ರಮವನ್ನು ಕೂಡ ಕೈಗೊಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಐಟಿ ಅಧಿಕಾರಿಗಳು ಎಲ್ಲ ನಿರ್ಮಾಪಕರ ನಟರ ಮೇಲೆ ಒಂದು ಕಂಗೆಣ್ಣ ಇಟ್ಟಿರ್ತಕ್ಕಂಥದ್ದು. ಎಲ್ಲವನ್ನೂ ಕೂಡ ಸರಿಯಾದ ದಾಖಲೆಯನ್ನು ಪರಿಶೀಲನೆ ಮಾಡಿ ಕೊಡಲೇಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಇವರು ನಿರಾಕರಿಸಿದ್ರೆ ಅಥವಾ ಫಾರಿನ್ನಲ್ಲಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿದ್ರು ಕೂಡ ಅದರ ದಾಖಲಾತಿಗಳನ್ನು ಕೂಡ ಇವರು ಕೊಡಬೇಕಾದ ಆದ ನಂತರ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಗುತ್ತೆ. ಅಲ್ಲಿವರೆಗೂ ಕೂಡ ಇವರಿಗೆ ರಿಲೀಫ್ ಸಿಗೋದಿಲ್ಲ. ಐಟಿ ಅಧಿಕಾರಿಗಳು ಯಾವಾಗ ಬೇಕಾದರೂ ನೋಟಿಸನ್ನು ಕೊಟ್ಟು ಅವರನ್ನು ಇನ್ವೆಸ್ಟಿಗೇಷನ್ಗೆ ಮತ್ತೆ ಪುನಃ ಐಟಿ ಕಚೇರಿಗೆ ಕರೆಸಬಹುದು ಅನ್ನೋದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥ. ಸದ್ಯಕ್ಕೆ ಐಟಿ ಅಧಿಕಾರಿಗಳು ಯಾವ ಒಂದು ನಟರು ಯಾವ ಒಂದು ನಿರ್ಮಾಪಕರನ್ನು ಕೂಡ ಬಿಡೋದಿಲ್ಲ ಅನ್ನೋದು ಸಂಕ್ಷಿಪ್ತವಾಗಿ ತಿಳಿಸಿರ್ತಕ್ಕಂಥದ್ದು ಶಕುಂತಲ. ಈಗ ಐಟಿ ಅಧಿಕಾರಿಗಳು ಕಪ್ಪು ಹಣ ಕಾಯ್ದೆಯಡಿ ಹಾಗೆ ಬೇನಾಮಿ ಆಸ್ತಿ ಕಾಯ್ದೆಯಡಿ ಈಗ ಕೇಸನ್ನ ದಾಖಲಿಸೋದಕ್ಕೆ ಹೊರಡಿರೋದ್ರಿಂದ ಇದು ಇಡಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ?
ಹೌದು ಶಕುಂತಲಾ, ಒಂದು ವೇಳೆ ಈಗ 1 ಕೋಟಿ 2 ಕೋಟಿ ಅದಕ್ಕೂ ಹೆಚ್ಚು ಆದಾಯ ಗಳಿಸಿದ್ರೆ ಅದಕ್ಕೆ ದಾಖಲಾತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಟರು ಹಾಗೂ ನಿರ್ಮಾಪಕರು. ಅದಕ್ಕೆ ದಾಖಲಾತಿ ನೀಡದೇ ಇದ್ದರೆ ಅದನ್ನು ಇಡಿ, ಯಾಕಂದ್ರೆ 2 ಕೋಟಿಗೂ ಹೆಚ್ಚು ಹಣ ಗಳಿಸಿದ್ದರೆ ಅದನ್ನು ಇಡಿಗೆ ವರ್ಗಾವಣೆ ಮಾಡೋದು ಅದು ಕಾನೂನು ರೀತಿಯಲ್ಲೇ ಇರ್ತಕ್ಕಂಥದ್ದು IT ಆಕ್ಟ್ ಪ್ರಕಾರ. ಒಂದು ವೇಳೆ ಅದಕ್ಕೂ ಕೂಡ ಇವರು ಸರಿಯಾದ ದಾಖಲೆಯನ್ನು ಒದಗಿಸಿ ನಂತರ ಅವರ ಪ್ರಾಪರ್ಟೀಸನ್ನು ವಾಪಸ್ ಪಡ್ಬೋದು. ಯಾಕಂದ್ರೆ ದಾಖಲಾತಿ ಯಾವ್ಯಾವ ದಾಖಲಾತಿಗಳನ್ನು ಕರೆಕ್ಟಾಗಿ ಕೊಡ್ತಾರೋ ಆಯಾ ಪ್ರಾಪರ್ಟಿನ ಮಾತ್ರ ಇವರು ವಾಪಸ್ ಕೊಡ್ತೀನಿ. ಉಳಿದ ಎಲ್ಲ ದಾಖಲಾತಿಗಳಿಗೆ ಇಡಿ ಮುಖಾಂತರ ಇವರು ವಶಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ IT ಅಧಿಕಾರಿಗಳು ಎಲ್ಲ ದಾಖಲಾತಿಗಳನ್ನ ಪರಿಶೀಲಿಸಿ ಅದಾದ ನಂತರ ಅಂದ್ರೆ ಇವರಿಗೆ ಏನಾದರೂ ಓಕೆ ಇದು ಇವ್ರಿಗೆ ಸೇರಿರ್ತಕ್ಕ ಇದು ರೂಲ್ಸ್ ಪ್ರಕಾರ ಇದೆ, IT ಪ್ರಕಾರ ಇದೆ ಅಂತ ಹೇಳಿ ವಾಪಸ್ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವರು ಏನೊಂದು ನಟ ಹಾಗೂ ನಿರ್ಮಾಪಕರು IT ಆಕ್ಟ್ ಪ್ರಕಾರ ಇಡಿಗೆ ಹೋಗಿ ಇಡಿ ಫೈಟ್ ಮಾಡಿ. ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.